ಕೇಂದ್ರ ಸರ್ಕಾರ ವಿಶೇಷವಾಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಗೊಂಡಿರೋ ತೀರ್ಮಾನವನ್ನ ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ಹೇಳಬೇಕು ಅಂದ್ರೆ 2011ರಲ್ಲಿ ಜನಗಣತಿ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಜನಗಣತಿ ಆದ ಸಂದರ್ಭದಲ್ಲಿ ಅಲ್ಲಿ ಕಾಸ್ಟ್ನ ಬಗ್ಗೆನೂ ಚರ್ಚೆ ಆಗಿತ್ತು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತಕ್ಕಂಥ ಆಲೋಚನೆ ಮಾಡಿದ್ವಿ, ಅದನ್ನ ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ 2021ಕ್ಕೆ ಜನಗಣತಿ ಆಗಬೇಕಾಗಿತ್ತು, 10 ವರ್ಷಕ್ಕೊಂದ್ಸಲಿ. ಅದು ಆಗಿಲ್ಲ. ಆವಾಗ ಕೋವಿಡ್ನ ಸಂದರ್ಭ ಇದ್ದಂತ ಮಾಡಿರಲಿಲ್ಲ. ಈಗ ಕೆಲವು ವರ್ಷಗಳ ನಂತರ ಈಗ 2025ರಲ್ಲಿ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಂದ್ರೆ ಜನಗಣತಿಯ ಜೊತೆಗೆ ಇವತ್ತು ನಾವು ಕಾಸ್ಟ್ ಸೆನ್ಸಸ್ ಅನ್ನು ಕೂಡ ಸೇರಿಸ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ. ಅದು ಪ್ರಾಮಾಣಿಕವಾಗಿರ್ತಕ್ಕಂಥ ಸರ್ವೆ ಆಗಬೇಕಾಗ್ತದೆ, ವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಆಗಬೇಕಾಗ್ತದೆ. ಅದರಲ್ಲಿ ಸೋಷಿಯೋ ಎಕನಾಮಿಕಲ್ ಎಜುಕೇಶನಲ್ ಆ್ಯಂಡ್ ಕಾಸ್ಟ್ ಸರ್ವೆ ಆಗಬೇಕಾಗ್ತದೆ. ಔದ್ಯೋಗಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ, ಸಾಮಾಜಿಕ ಹಿನ್ನೆಲೆಯನ್ನು ನೋಡ್ಕೊಳ್ತಕ್ಕಂಥ ಮತ್ತು ಸಾಮಾಜಿಕ ಬದ್ಧತೆಯಿಂದಾಗಿ ಆ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ನಂಬಿಕೆ ಇಟ್ಕೋಬೇಕಾಗ್ತದೆ. ನಾನು ಕಾಂಗ್ರೆಸ್ ವಕ್ತಾರ ಆದರೂ ಕೂಡ ಕೇಂದ್ರ ಸರ್ಕಾರ ಅಂತ ರಾಷ್ಟ್ರಕ್ಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಆಗಿರೋದ್ರಿಂದ ನಂಬಿಕೆಯಿಂದ ನಾವು ನೋಡ್ತೀವಿ. ಪ್ರಾಮಾಣಿಕವಾಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಆಗಿ ಆ ರಿಪೋರ್ಟ್ನ ತಗೋಬೇಕಾಗ್ತದೆ. ಜನಗಣತಿ ಮತ್ತು ಜಾತಿ ಗಣತಿಯ ರಿಪೋರ್ಟ್ನ ತಗೋಬೇಕಾಗ್ತದೆ. ಯಾವ ಸಮುದಾಯಗಳು ಶೋಷಿತ ವರ್ಗಗಳಂತ ನಾವು ಹೇಳ್ತೀವೋ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಇವತ್ತರೂ ಕೂಡ ಮೀಸಲಾತಿಗೆ ಒಳಪಟ್ಟಿರಲ್ವೋ, ಯಾರು ಮೀಸಲಾತಿ ಒಳಗಾಗಿರ್ತಾರೋ, ಯಾರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಎಂಪೆರಿಕಲ್ ಡೇಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಕೇಸ್ಗಳು ಹೋದಾಗ ಮೀಸಲಾತಿಗಳನ್ನು ಇನ್ಕ್ರೀಸ್ ಮಾಡುವಂಥ ಕಮ್ಯುನಿಟಿಗಳು ಕೇಳಿದಾಗ ನಿಮ್ಮ ಡೇಟಾವನ್ನು ಕೊಡಿ ಅಂತ ಕೇಳ್ತಾ ಇರತಕ್ಕಂಥ ಸುಪ್ರೀಂ ಕೋರ್ಟಲ್ಲಿ ಕೇಳಿರ್ತಕ್ಕಂಥ ಹಲವಾರು ಕೇಸ್ಗಳನ್ನ ನಾವು ನೋಡಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಇದು ಅತಿ ಶೀಘ್ರ ಆಗ್ಬೇಕಾಗಿರ್ತಕ್ಕಂಥ ಈ ಬೇಡಿಕೆನ ಇಟ್ಟಿದ್ದು ಬಿಜೆಪಿಯವರಲ್ಲ, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಭಾರತ್ ಜೋಡೋ ಪ್ರೋಗ್ರಾಂ ನಡೆದಾಗ ಹಲವಾರು ಶೋಷಿತ ವರ್ಗದ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಡಿಮಾಂಡ್ ಮಾಡಿದ್ರು. ಅದರ ಅನುಗುಣವಾಗಿ ಕೇಂದ್ರ ಸರ್ಕಾರ ತಗೊಂಡ ನಿರ್ಣಯವನ್ನ ನಾನು ಸ್ವಾಗತ ಮಾಡ್ತೇನೆ. ಅಂದ ಮಾತ್ರಕ್ಕೆ ರಾಜ್ಯದಲ್ಲಿ ಮಾಡಿರ್ತಕ್ಕಂತಹ ಸಮೀಕ್ಷಾ ವರದಿನ ಅಲ್ಲಗಳೆಯಲು ಸಾಧ್ಯವಿಲ್ಲ. ನಮ್ಮಲ್ಲೇ ಮಾಡಿರ್ತಕ್ಕಂಥದ್ದು ಜಾತಿ ಸಮೀಕ್ಷೆ ಅಲ್ಲ, ನಮ್ಮಲ್ಲೇ ಮಾಡಿರ್ತಕ್ಕಂಥದ್ದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ನಮಗೆ ಬೇಕಾಗ್ತದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿ ಆದಂತ 4 ಲಕ್ಷ ರೂಪಾಯಿಗಳ ಲಕ್ಷ ಕೋಟಿಗಳ ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಪ್ರೋಗ್ರಾಮ್ಸ್ ಮತ್ತು ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನ ನಾವು ಹಮ್ಮಿಕೋಬೇಕು ಅನ್ನೋದಾದ್ರೆ ನಮ್ಗೆ ಎಂಪೆರಿಕಲ್ ಡೇಟಾ ಇಟ್ಕೊಂಡ್ರೆ ಯಾವ ಸಮುದಾಯಕ್ಕೆ ಯಾವ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಧ್ವನಿ ಇಲ್ದಿರತಕ್ಕಂಥ ಸಮುದಾಯಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ, ಕಾರ್ಯಕ್ರಮ ಕೊಡೋ ಕೆಲಸವನ್ನ ಈ ಸಮೀಕ್ಷೆನ ಮಾಡಬಹುದು. ನಾವು ಮಾಡಿರ್ತದ್ದು, ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು 162 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ. ಅದು ಜಾತಿ ಸಮೀಕ್ಷೆ ಅಲ್ಲ. ಹಾಗಾಗಿ ವಿರೋಧ ಪಕ್ಷಗಳು ಅದನ್ನ ವಿರೋಧ ಮಾಡಬಾರ್ದು ಅಂತ ಮನವಿಯನ್ನು ಮಾಡ್ತೇನೆ. ಯಾವುದೇ ಒಂದು ಸಮುದಾಯದ ಕೆಲಸ ಮಾಡುವಾಗ ಅದು ಏಕಪಕ್ಷೀಯ ನಿರ್ಧಾರಗಳನ್ನ ಮಾಡಬಾರ್ದು. ಅದು ಕಾಡುಗೊಲ್ಲರಿರ್ಲಿ, ಹಣಬರಿರ್ಲಿ, ಅಥವಾ ಗೌಳಿಗಳಿರ್ಲಿ, ಗೋಲ್ರಿರ್ಲಿ, ಅಥವಾ ಲಿಂಗಾಯತರಿರ್ಲಿ, ಹೋಗ್ಲಿ, ಯಾವುದೇ ಸಮುದಾಯದ ಕೆಲಸವನ್ನ ಸಾಮೂಹಿಕ ನಾಯಕತ್ವದಲ್ಲಿ ಕೆಲಸ ಮಾಡಬೇಕು. ಗೊಲ್ಲ ಸಮುದಾಯದಲ್ಲಿರ್ತಕ್ಕಂತಹ ಗೊಲ್ಲರ ಸಮುದಾಯದಲ್ಲಿರ್ತಕ್ಕಂಥದ್ದು ಇರ್ಬೋದು, ಕಾಡುಗೊಲ್ಲ ಸಮುದಾಯದಲ್ಲಿರ್ತಕ್ಕಂಥ ಇರ್ಬೋದು, ಹಣಬರ ಸಮುದಾಯದಲ್ಲಿರ್ತಕ್ಕಂಥ ಇರ್ಬೋದು, ಎಲ್ಲರೂ ಕೂಡ ಮನುಷ್ಯರೇ, ಶೋಷಿತ ವರ್ಗದವರೇ. ಇವರೆಲ್ಲರ ಪ್ರತಿನಿಧಿ ಇರ್ತಕ್ಕಂಥ ಎಷ್ಟು ಜನ ಇದ್ದೀವಿ? ನಾನಿದ್ದೇನೆ, ಧೀರಜ್ ಮುನ್ರಾಜ್ ಇದ್ದಾರೆ, ಪ್ಲಸ್ ಡಿ ಶ್ರೀನಿವಾಸ್ ಇದ್ದಾರೆ. 3 ಜನ ಶಾಸಕರು ಒಟ್ಟಿಗೆ ಕುತ್ಕೊಂಡು ತೀರ್ಮಾನ ಮಾಡಿ ಎಲ್ಲ ಉಪಜಾತಿಗಳನ್ನ ಮತ್ತು ಸರಿಸಮನಾಗಿರ್ತಕ್ಕಂಥ ಜಾತಿಗಳನ್ನ, ಶೋಷಿತ ವರ್ಗಗಳನ್ನ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಯ್ತು. ನಾವು 3 ಜನ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಕೈಯಲ್ಲಿ ಕಾರ್ಯಕ್ರಮನ ಮಾಡ್ಬೇಕಾಗಿರೋದು ಎಲ್ಲಿ? 100 ವರ್ಷಗಳ ಶತಮಾನೋತ್ಸವ ಕಾರ್ಯಕ್ರಮ ಆಗ್ಬೇಕಾಗಿರೋದಲ್ಲಿ ಬೆಂಗಳೂರು ನಗರದಲ್ಲಿ ಆಗ್ಬೇಕಾಯ್ತು, ಇಲ್ಲಾಂದ್ರೆ ಮಧ್ಯ ಕರ್ನಾಟಕದಲ್ಲಿ ಆಗ್ಬೇಕಾಯ್ತು. ಮಧ್ಯ ಕರ್ನಾಟಕದಲ್ಲಿ ನೀವು ನಡ್ಕೊಂಡಿರ್ಕ ನಡವಳಿಕೆಯಿಂದಾಗಿ ಇಲ್ಲಿರ್ತಕ್ಕಂಥ ಯಾರು ಸಹಕಾರ ಕೊಡೋದಿಲ್ಲ ನಿಮ್ಗೆ ಅಂತೇಳಿ ಅವ್ರ ಮನೆಯನ್ನ ಬಾಗಿಲು ಹಾಕಿರೋ ಕಾರಣಕ್ಕೋಸ್ಕರವಾಗಿ ನೀವು ಅಲ್ಲಿ ಅಮಾಯಕರಾಗಿರ್ತಕ್ಕಂಥ ಹಣವರಲ್ಲಿ ಹೋಗಿ ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಮಾಡಿ, ಎಲ್ಲಾದ್ರೂ ಮಾಡಿ, ಗಡಿ ಭಾಗದಲ್ಲಿ ಮಾಡಿ, ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಹೊರತು ಸ್ವಾಗತ ಭಾಷಣ ಹೆಂಡತಿ ಮಾಡೋದು, ಬೇಡಿಕೆಗಳನ್ನ ಹೆಂಡತಿ ಇಡ್ತಕ್ಕಂಥದ್ದು, ಪ್ರಾಸ್ತಾವಿಕ ಭಾಷಣ ಗಂಡನೆ ಮಾಡ್ತಕ್ಕಂಥದ್ದು, ಬಂದವ್ರನ್ನ ಸ್ವಾಗತ ಮಾಡೋದು ಗಂಡನೆ ಮಾಡೋದು, ಚೀಫ್ ಗೆಸ್ಟ್ನ ಕರಿಬೇಕಂದ್ರೆ ಒಂದೇ ಪಕ್ಷದ ನಾಯಕರುಗಳನ್ನ ಕರೆಯೋದು. ಯಾರಕ್ಕೆ ಈ ರೀತಿ ಮಾಡ್ತಾರೆ? ಸಮುದಾಯದ ಕೆಲಸ ಅಂದ್ರೆ ಎಲ್ಲ ಪಕ್ಷದ ನಾಯಕರುಗಳನ್ನು ಕರಿಬೇಕಾಗ್ತದೆ. ಕಾರ್ಯಕರ್ತರು ಎಲ್ಲಾ ಪಕ್ಷದಲ್ಲಿ ಬೆಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ.
ಆದರೆ ಶೋಷಿತ ವರ್ಗಗಳ ವಿಚಾರದಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಹಿರಿಯೂರು, ಚಿತ್ರದುರ್ಗ, ತುಮಕೂರು ಈ ಕಡೆ ಬಂದಾಗ ಕಾಡುಗೊಲ್ಲರನ್ನ ಉಪಯೋಗಿಸ್ಕೊಂಡು ಅಲ್ಲಿ ನಾನು ಗೊಲ್ಲರ ಲೀಡ್ರು ಅಂತೇಳಿ ಸ್ಥಾನಮಾನಗಳನ್ನ ಪಡ್ಕೊಳ್ತಕ್ಕಂಥದ್ದು. ಈಗ ಬೆಳಗಾವಿಗೆ ಹೋಗಿ ಹಣಬರನ್ನ ಉಪಯೋಗಿಸ್ಕೊಂಡು ನಾವು ಗೊಲ್ಲರ ಲೀಡ್ರು ಅಂತ ಹೇಳ್ಕೊಳ್ತಕ್ಕಂಥದ್ದು. ಹಣಬರೇ ಬೇರೆ, ಇವರ ವಿಚಾರಧಾರೆಗಳೇ ಬೇರೆ. ಕಾಡುಗೊಲ್ಲರೇ ಬೇರೆ, ಇವ್ರ ವಿಚಾರಧಾರೆಗಳೇ ಬೇರೆ. ಆದ್ರೆ ಇವೆಲ್ಲ ಶೋಷಿತ ವರ್ಗಗಳ ಪರ ನಾಗರಾಜ್ ಯಾದವ್ ನಿಲ್ತಾನೆ. ಇದು ಸಹಿಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ಯಾರು ಕೂಡ ಅವ್ರನ್ನ ಕ್ಷಮಿಸುದಿಲ್ಲ ಅಂತ ಮಾತು ಹೇಳ್ತೇನೆ. ಅವ್ರನ್ನ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಅಲ್ಲಿ ನಾನು ಒರಿಜಿನಲ್ ಕಾಂಗ್ರೆಸ್ ಮನುಷ್ಯ, 44 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಶೋಷಿತ ವರ್ಗಗಳ ಪರವಾಗಿ ಇರ್ಬೇಕಾಗಿರ್ತದೆ, ನನ್ನ ಕರ್ತವ್ಯ ಆಗ್ತದೆ. ಅಧಿಕಾರ ಮುಖ್ಯ ಅಲ್ಲ ನನಗೆ ಮಾತು ಹೇಳ್ತೀನಿ. ಜಾತಿಗಳನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಿದಾಗ ತೆವಲ್ ನನಗಿಲ್ಲ ಹೊರತು ಅವರು ಮತ್ತು ಅವ್ರ ಕುಟುಂಬಕ್ಕೆ ಮಾತ್ರ ಇದೇನ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದ್ ನಿಮಿಷ ಇನ್ನೊಂದು ಹೇಳ್ತೀನಿ ಕೇಳಿ. ಈಗ ವರ್ಗೀಕರಣ ಮಾಡಿರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂತಹ ಸಮೀಕ್ಷೆ ವರದಿ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಕ್ಯಾಟಗರಿ 1 ಅಂತ ಇರ್ತಕ್ಕಂಥದನ್ನ ಇವತ್ತು ಅದನ್ನ ಒಡೆದು ಕ್ಯಾಟಗರಿ A1A ಮತ್ತು 1B ಅಂತ ಮಾಡಿದ್ದೀರಿ. ಆಯ್ತು, 1A 1B ಮಾಡಿಕೊಂಡು ನೀವು ಮರು ವರ್ಗೀಕರಣ ಮಾಡಿರ್ತಕ್ಕಂಥದ್ದು ಕೂಡ ಒಪ್ಕೊಳ್ಳೋಣ. ಆದರೆ ಕ್ಯಾಟಗರಿ 1 ಅಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲ ಸಮುದಾಯಕ್ಕೆ ತಾವು ಮೀಸಲಾತಿ ಇಟ್ಟಿರ್ತಕ್ಕಂಥದ್ದು 6% ಅಂತ ಇಟ್ಟಿದ್ರಿ. ಅಲ್ಲಿರ್ತಕ್ಕಂಥ 147 ಜಾತಿಗಳಿಗೆ ಸೇರಿ ಅಲ್ಲಿರ್ತಕ್ಕಂಥದ್ದು ಬಹಳ ಕಷ್ಟ. ಎರಡನೇದು ಹೇಳ್ಬೇಕಾದ್ರೆ ಕೆನೆ ಪದರವನ್ನು ಇಂಟ್ರೊಡ್ಯೂಸ್ ಮಾಡಿದಿರಿ, ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕೆನೆ ಪದರ ಹಾಕ್ಬಾರ್ದು. ಯಾಕೆ ಅಂತಂದ್ರೆ ಕಾಡುಗೊಲ್ಲರಿಗೆ ಮತ್ತು ಕ್ಯಾಟಗರಿ 1 ಇದ್ದ ಸಮುದಾಯಗಳಿಗೆ ನಾವು ಯಾವಾಗ್ಲೂ ಕೂಡ SC ST ಗಳಿಗೆ ಏನು ಸೌಲಭ್ಯಗಳು ಕೊಡ್ತಾ ಇದ್ರು ಆ ರೀತಿ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥ ಅತಿ ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಕಾಡುಗೊಲ್ಲ ಸಮುದಾಯ ಇರ್ಬೋದು, ಗೊಲ್ಲ ಮತ್ತು ಉಪಜಾತಿಗಳಿರ್ಬೋದು. ಅಂತ ಸಂದರ್ಭದಲ್ಲಿ ತುಮಕೂರು ಮತ್ತು ಚಿತ್ರದುರ್ಗ ಎರಡೇ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಲಿ 5.5 ಲಕ್ಷ ಜನ ಇರ್ತಕ್ಕಂಥವ್ರನ್ನ ನೀವು ಕೇವಲ 3.2 ಲಕ್ಷ ಜನನ ತೋರಿಸಿದಿರಲ್ಲ. ಅರ್ಧಕ್ಕರ್ಧ ಜನ ಕಟ್ ಮಾಡಿರ್ತಕ್ಕಂಥದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಮಾಧ್ಯಮಗಳ ಮೂಲಕ ಇರ್ಬೋದು, ವರದಿಯ ಮೂಲಕ ತಿಳ್ಕೊಂಡಿರ್ಬೋದು. ಆದ್ರೆ ನನಗೆ ನಂಬಿಕೆ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು ಮತ್ತು ಬಡವರ ಪರವಾಗಿರ್ತಕ್ಕಂಥವ್ರು ಅಂತಕ್ಕಂಥ ನಾವು ತಿಳ್ಕೊಂಡಿರೋದ್ರಿಂದ ನಾವು ಕಾಯ್ತಾ ಇದ್ದೇವೆ. ಕ್ಯಾಬಿನೆಟ್ ಅಲ್ಲಿ ಕಾಡುಗೊಲ್ಲರಿಗೆ ನ್ಯಾಯ ಕೊಡ್ತಕ್ಕ ಕೆಲಸವನ್ನ ರಾಜ್ಯದ ಕ್ಯಾಬಿನೆಟ್ ಮತ್ತು ಮುಖ್ಯಮಂತ್ರಿ ಮಾಡ್ತಾರೆ ನಂಬಿಕೆಯಿಂದಾಗಿ ನಾವು ಕಾದು ನೋಡ್ತಾ ಇದ್ದೇವೆ. ನಿಗಮಗಳ ಅಧ್ಯಕ್ಷರ ಜೊತೆಗೂ ಕೂಡ ನಮ್ಗೆ ಆಗ್ಬೇಕಾಗಿರ್ತಕ್ಕಂಥ ಮೂಲತಃವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಭಾಗದಲ್ಲಿ ಅವ್ರಿಗೆ ST ಮೀಸಲಾತಿ ರೆಕಮೆಂಡ್ ಮಾಡಿರೋ ಕೆಲಸಗಳನ್ನ ಮಾಡಿದ್ದಾರೆ. ಕೇಂದ್ರದಲ್ಲೂ ಕೂಡ ಅಲ್ಲಿ ಟ್ರೈಬಲ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಹೋಮ್ ಮಿನಿಸ್ಟ್ರಿ ಇರ್ಬೋದು, ಅವ್ರಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಒತ್ತಡ ತಂದು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ